ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಅಪ್ಡೇಟ್ ಇದ್ರೆ ತಿಳಿಸಿ ಅಂತ ಹೇಳ್ತಿದ್ರು. ಅರ್ಧಕರ ಜನಕ್ಕೆ ಯಾರ್ಯಾರು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಿದ್ರು, ಹಾಗೆ ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಆಗಿತ್ತು. DDP ಆಗಿರಲಿ ಅಥವಾ DDPO ಆಗಿರಲಿ ಸ್ನೇಹಿತರೆ, ಅವ್ರ ಕಡೆಯಿಂದ ವೆರಿಫೈ ಆಗಿತ್ತು ಅಪ್ಲಿಕೇಶನ್ಸ್. ಅವ್ರಿಗೆಲ್ಲರೂ ಸಹಿತ 1 ಮಂತ್ ಇಲ್ಲ 2 ಮಂತ್ಸ್ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಹಾಗೆ ನಿನ್ನೇನು ಸಹಿತ ಸುಮಾರು ಜನಕ್ಕೆ ಕ್ರೆಡಿಟ್ ಬರ್ತಾ ಇದೆ. ಒಬ್ಬೊಬ್ಬರಿಗೆ ಸಡನ್ ಆಗಿ 6000 ಕ್ರೆಡಿಟ್ ಆಗಿದೆ. ಹಾಗೆ ಇನ್ನೂ ಸುಮಾರು ಜನಕ್ಕೆ ಜಸ್ಟ್ 1 ಮಂತ್ ಮಾತ್ರ ಕ್ರೆಡಿಟ್ ಆಗ್ತಿದೆ. ಯಾಕಂದರೆ ಸ್ನೇಹಿತರೆ, ಇದೇ ಥರ ಯಾಕೆ ಕ್ರೆಡಿಟ್ ಆಗ್ತಿರುತ್ತೆ ಅಂದರೆ, ಆ ಮಂತ್ದು ನಿಮಗೆ ಯಾವ ಮಂತ್ದು ಅಪ್ಲಿಕೇಶನ್ಸ್ ವೆರಿಫೈ ಆಗಿರ್ತೋ ಆ ಮಂತ್ದು ಮಾತ್ರ ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಇನ್ನೊಂದು ಮಂತ್ದು ಯಾವ್ದಾರ, ಫಾರ್ ಎಕ್ಸಾಂಪಲ್ ನಿಮಗೆ ಮಾರ್ಚ್ ಮಂತ್ದು ಏನಾರ ಅಪ್ಲಿಕೇಶನ್ಸ್ ವೆರಿಫೈ ಆಗಿಲ್ಲ ಅಂದರೆ ಏಪ್ರಿಲ್ ಮಂತ್ ವೆರಿಫೈ ಆಗಿದ್ರೆ ನಿಮಗೆ ಏಪ್ರಿಲ್ ಮಂತ್ ಬರುತ್ತೆ, ಆದರೆ ಮಾರ್ಚ್ ಮಂತ್ ಬರಲ್ಲ. ಯಾಕಂದರೆ ನಿಮ್ಮದು ಮಾರ್ಚ್ ಮಂತ್ದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿರಲ್ಲ. ಅದಕ್ಕೋಸ್ಕರ ನಿಮಗೆ ಮಾರ್ಚ್ ಮಂತ್ದು ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೋದು ಸಾಧ್ಯತೆ ಇರಲ್ಲ. ಆಗ ನೀವೇನು ಮಾಡಬೇಕಾದ್ರೆ ನಿಮ್ಮ ಹತ್ತಿರದ DDP ಆಫೀಸ್ ಇಲ್ಲ ಡಿಸ್ಟಿಕ್ ಆಫೀಸ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನೀವು ಅಲ್ಲೂ ವಿಚಾರಿಸಿ. ಹಾಗೆ ಅದು ನಿಮ್ಮ ಅಪ್ಲಿಕೇಶನ್ ಏನಾರ ವೆರಿಫೈ ಮಾಡಿಲ್ಲ ಅಂದರೆ ವೆರಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ. ಆವಾಗ ನಿಮಗೆ ಆ ತಿಂಗಳು ಸಹಿತ ನೆಕ್ಸ್ಟ್ ತಿಂಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಸುಮಾರು ಜನಕ್ಕೆ ನಿಮ್ಮ ಸ್ಟೇಟಸಲ್ಲಿ ಯುವರ್ ಪ್ರೊಸೆಸಿಂಗ್ ಹೈಯರ್ ಎಜುಕೇಷನ್ ಅಂತ ಬರ್ತಿತ್ತು. ಇದು ನೀವು ಮುಂಚೆ ಏನಾರ ಅಡ್ಮಿಷನ್ ಏನಾರ ಆಗಿದ್ರೆ, ಹಂಗಂದ್ರೆ ಹೈಯರ್ ಎಜುಕೇಷನ್ಗೆ ನೀವೇನಾರ ಅಡ್ಮಿಷನ್ ಆಗಿ ಕ್ಯಾನ್ಸಲ್ ಏನಾರ ಅಡ್ಮಿಷನ್ ಆಗ್ಬಿಟ್ಟು ನೀವೇನಾರ ಓದ್ತಿಲ್ಲ ಅಂದರೆ ಕಾಲೇಜ್ಗೆ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿರ್ತೀರ ಅಂದರೆ ಅವ್ರಿಗೂ ಸಹಿತ, ಏಕೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮುಖಾಂತರ ಅದು ನಿಮಗೆ ಯುವ ನಿಧಿ ಅಮೌಂಟ್ ನಿಮಗೆ DBT ಮುಖಾಂತರ ಬರ್ತಿರುತ್ತೆ. ಹಾಗೆ ನಿಮ್ಮ ಕಾಲೇಜ್ಗಳಿಗೆ, ಹಂಗಂದರೆ ಹೈಯರ್ ಪೋಸ್ಟ್ ಗ್ರಾಜುಯೇಷನ್ ಯಾರು ಮಾಡೋಕ್ಕೆ ಹೋಗಿದ್ರೆ ಅವ್ರಿಗೂ ಸಹಿತ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಅಡ್ಮಿಷನ್ ಆಗಿ ಕ್ಯಾನ್ಸಲ್ ಆಗಿದ್ರು ಸಹಿತ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ, ಯುವರ್ ಪ್ರೊಸೆಸಿಂಗ್ ಹೈಯರ್ ಎಜುಕೇಷನ್ ಅಂತ. ಆಗ ನಿಮ್ಮ ಅಡ್ಮಿಷನ್ ನಿಮ್ಮ ಕಾಲೇಜಲ್ಲಿ ಫುಲ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಸಿ, ಹಾಗೆ ನಿಮ್ಮ DDP ಆಫೀಸ್ಗೆ ಹೋಗಿಬಿಟ್ಟು ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಮತ್ತು ಸುಮಾರು ಜನಕ್ಕೆ ಕಾಲ್ಸ್ಗಳು ಬರ್ತಿದೆ ಸ್ನೇಹಿತರೆ, ಈ ಥರ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ಸ್ಗಳು ಬರ್ತಿದೆ. ನೀವು ಏನು ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಹಂಗೆ ಯಾಕಂದರೆ ಸುಮಾರು ಜನ 1 ವರ್ಷ ಯಾರ್ಯಾರು ಮೇಲ್ ಆಗಿರುತ್ತೋ ಅವ್ರಿಗೆಲ್ರಿಗೂ ಸಹಿತ ಇನ್ನೂ ಏನಾರು ಜಾಬ್ ಏನಾರು ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಪರ್ಸನಲ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ ಇರುತ್ತೆ. ನಾನು ಸುಮಾರು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು. ಅದಕ್ಕೆ ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ಅದಕ್ಕೋಸ್ಕರ ಅವರು ಈ ಥರ ಕಾಲ್ ಮಾಡಿಬಿಟ್ಟು ನಿಮಗೆ ವಿಚಾರಿಸ್ಕೊತಿರ್ತಾರೆ. ಹಂಗಂದರೆ ನೀವಿನ್ನ ಕೆಲಸ ಏನಾರು ಮಾಡ್ತಿಲ್ಲ ಅಂದರೆ, ಏನಾರು ಓದ್ತಿದ್ರು ಇಲ್ವಾ ಅಂತ ನಿಮ್ಗೆ ಏನೋ ಸಪೋರ್ಟಿವ್ ಏನಾರು ಬೇಕಾದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಆದರೆ ಇದೇ ಥರ ಫ್ರಾಡ್ ಮಾಡೋರು ಇರ್ತಾರೆ ಸ್ನೇಹಿತರೆ. ಆದರೆ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ನ ವೆರಿಫೈ ಮಾಡಿ, ಓಕೆನಾ. ಸ್ಟೇಟಸ್ ಬೇಕಾದ್ರೆ ನೀವು ಚೆಕ್ ಮಾಡಿಕೊಂಡ್ರೆ ನೀವು ಬೇಕಾದ್ರೆ ವಿತೌಟ್ ರಿಫರೆನ್ಸ್ ನಂಬರ್ ಮತ್ತು ವಿತ್ ರಿಫರೆನ್ಸ್ ನಂಬರ್ ಸಹಿತ ನೀವು ನಿಮ್ಮ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು. ರಿಫರೆನ್ಸ್ ನಂಬರ್ ಏನಿದೆ ನಿಮಗೆ ನಾರ್ಮಲಾಗಿ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ಮೇ ಮಂತ್ದು ಅಮೌಂಟು ಕ್ರೆಡಿಟ್ ಆಗುತ್ತೆ, ಆದರೆ ಸದ್ಯಕ್ಕೆ ಇಂಥ ಡೇಟ್ಗೆ ಕ್ರೆಡಿಟ್ ಆಗಲ್ಲ. ಇನ್ನೂ ಸುಮಾರು ಜನಕ್ಕೆ ಯಾರ್ಯಾರಿಗೆ ಜಸ್ಟ್ 1 ಮಂತ್ ಅಮೌಂಟ್ ಬಂದಿದೆಯೋ ಅವ್ರಿಗೆಲ್ರಿಗೂ ಸಹಿತ ಸ್ನೇಹಿತರೆ ಇದೇ ತಿಂಗಳಲ್ಲಿ ಜೂನ್ 25 ಒಳಗಡೆ ನಿಮ್ಗೆ ಎಲ್ಲರೂ ಕ್ರೆಡಿಟ್ ಆಗುತ್ತೆ. ಜಸ್ಟ್ 1 ಮಂತ್ ಯಾರಿಗೆ ಅಮೌಂಟ್ ಬಂದಿರುತ್ತೋ, ಇನ್ನೊಂದು ಮಂತ್ದು ಅಪ್ಲಿಕೇಶನ್ ವೆರಿಫೈ ಆಗಿದ್ರೆ ಅವರು ಸಹಿತ ಅಮೌಂಟ್ ಕ್ರೆಡಿಟ್ ಆಗೇ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಹಿತ ಕ್ರೆಡಿಟ್ ಆಗೇ ಆಗುತ್ತೆ. ಹಾಗೆ ನಿಮ್ಮ DBT ಆ್ಯಪ್ ಅಂತ ಇದೆ ಕರ್ನಾಟಕದ್ದು, ಅದಕ್ಕೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಸೀಡೆಡ್ ಆಗಿದೆ ಇಲ್ವಂತ ಚೆಕ್ ಮಾಡ್ಕೊಳ್ಳಿ ಮುಂಚೆನೇ. ಅದು ಒಂದು ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮ ಅಮೌಂಟ್ ಏನಾದ್ರು ಕ್ರೆಡಿಟ್ ಆಗಿಲ್ಲ ಅಂದರೆ. ಹಾಗೆ ಯುವ ನಿಧಿ ಸ್ಟೇಟಸ್, ಹಂಗಂದ್ರೆ ಯುವ ನಿಧಿದ ಬಗ್ಗೆ ನೀವು ಎಷ್ಟೆಷ್ಟು ತಿಂಗಳದ ಅಮೌಂಟ್ ಬಂದಿದೆ, ಡೇಟ್ ವಿತ್ ಸಕ್ಸಸ್ ಆಗಿದೆಯಾ ಪೆಂಡಿಂಗಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಬೇಕಾದ್ರೆ ನೀವು ನೋಡ್ಬೋದು, ನೀವು ಇಲ್ಲಿ ವಿತ್ ಡೇಟ್ ಮತ್ತು ಸ್ಟೇಟಸ್ ಸಕ್ಸಸ್ಸು ಅಮೌಂಟ್ 3000 ಕ್ರೆಡಿಟೆಡ್ ಅಂತಿರುತ್ತೆ. ಯಾವ ಥರ ನಿಮಗೆ 3000 ಬದಲು 6000 ಅಂತೂ ಯಾರಿಗೂ ತೋರಿಸಲ್ಲ, ಜಸ್ಟ್ 3000 ತೋರಿಸುತ್ತೆ. ಅದೇ ಡೇಟ್ ಮಾತ್ರ ಸೇಮ್ ಇರುತ್ತೆ. ಇದೇ ಥರ ನೀವು DBT ಆ್ಯಪ್ ಮುಖಾಂತರ ಸಹಿತ ನೀವು ಚೆಕ್ ಮಾಡ್ಕೋಬೋದು. ಅದು ಲಾಗಿನ್ ಆಗೋದಕ್ಕೆ ರಿಜಿಸ್ಟರ್ ಆಗೋದು ಗೊತ್ತಿಲ್ಲ ಅಂದರೆ ಜಸ್ಟ್ ನಮ್ಮ ಚಾನಲ್ ವೀಡಿಯೋ ಇದೆ, ಜಸ್ಟ್ ಅಲ್ಲೂ ಫಾಲೋ ಮಾಡಿ. ಹಾಗೆ ಸ್ನೇಹಿತರೆ, ಇನ್ನೂ ಯಾರ್ಯಾರು ಹೊಸೊಬ್ಬರು ಡಿಗ್ರಿ ರೀಸೆಂಟಾಗಿ ಪಾಸ್ಔಟ್ ಆಗಿರ್ತಾರೆ ಅವರು ಸಹಿತ ಅಪ್ಲಿಕೇಶನ್ ಓಪನ್ ಆಗಿದೆ, ಸೇವಸ್ಸಿಂದ ಲಾಗಿನ್ ಆಗಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಆದರೆ ಅವ್ರಿಗೆ ಅಮೌಂಟ್ ಬರೋದು ಸ್ವಲ್ಪ ಡಿಲೇ ಆಗುತ್ತೆ, ಆದರೆ ಅಪ್ಲಿಕೇಶನ್ ಮಾತ್ರ ಕನ್ಫರ್ಮ್ ಆಗಿ ಹಾಕಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ನಾನು ಅಪ್ಡೇಟ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಸಿಕ್ಕಿದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ, ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಥ್ಯಾಂಕ್ ಯು.